ಆ್ಯಕ್ಚುಲಿ ಇದು ನಮ್ಮ ಹಳೇ ಮನೆ ವಸ್ತುಗಳು ಇಟ್ಕೊಂಡಿರೋಂಥದ್ದು. ಇದೆಲ್ಲ ನಮ್ಮ ಕಲೆಕ್ಷನ್ಸ್. ಸಿ ದಿಸ್ A to Z ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ನೀಟ್ UG 2020 ಮಾಕ್ ಟೆಸ್ಟ್ದು, SSLC ಸಾರಿ ಕ್ಲಾಸ್ ಪಿ ಯು ಸೆಕೆಂಡ್ PUC ಇದು ಮ್ಯಾಥಮೆಟಿಕ್ಸು, ಇದು ಅದು ಲೈಬ್ರರಿ ಮ್ಯಾನ್ಯುವಲ್ಲು, ನಿಮ್ಮದು ಕೆಮಿಸ್ಟ್ರಿ ಬರೀ ಕೆಮಿಸ್ಟ್ರಿ ಬುಕ್ ಐತೆ. ಇದೊಂದು ಯಾವುದೋ ರೆಕಾರ್ಡ್ಸು, ಸ್ಟಡಿ ಮೆಟೀರಿಯಲ್ಸು, ಆನ್ಸರ್ ದಿ ಎವ್ರಿಥಿಂಗ್, ಸ್ಟಡಿ ಮೆಟೀರಿಯಲ್, ಎಕ್ಸೆಲ್ ಅಕಾಡೆಮಿಸ್ ಇದೆಲ್ಲ ನನ್ನ ತಮ್ಮ ನೀಟ್ ಕೋಚಿಂಗಲ್ಲಿ ತೊಗೊಂಡಿರುವಂತಹ ಬುಕ್ಸಸ್ಗಳಿದೆಲ್ಲ ಕಂಪ್ಲೀಟ್. ಅವ್ನು 2 years ನೀಟ್ ಲಾಂಗ್ ಟರ್ಮ್ ತೊಗೊಂಡಿದ್ದ. ಆವಾಗ ಇದೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾನೆ. ಬಟ್ ಅದೆಲ್ಲ ಚೆನ್ನಾಗಿದೆ ಬುಕ್ಸ್ಗಳು, ನಾವು ಯಾವುದನ್ನು ಹಾಳು ಮಾಡಿಲ್ಲ. ಇದೆಲ್ಲ ಅವನು ಓದಿದ್ದಕ್ಕೂ ಇವಾಗ ಅವನು ವೆಟರ್ನರಿ ಓದ್ತಿದ್ದಾನೆ, ಅದಕ್ಕೊಂದು ಖುಷಿ ಇದೆ. ನೀಟ್ ಗೈಡ್ ಕೆಮಿಸ್ಟ್ರಿ, ಬಯಾಲಜಿ, ಕೆಮಿಸ್ಟ್ರಿ ಅದು ಹೆಂಗೆ ಓದೋದು ಮರ ಇದೆಲ್ಲನೂ ಅನಿಸುತ್ತೆ ನಮಗೆ. ಇದಿಷ್ಟು ಬುಕ್ಗಳು ಅವ್ನು ಕಲೆಕ್ಷನ್ ಮಾಡಿರೋದು. ಇದು ಅಷ್ಟೇ, ಇದನ್ನೆಲ್ಲ ಮಾತ್ರ ತೊಗೊಂಡಿದ್ದಾನೆ. ದುಡ್ಡು ಕೊಟ್ಟು ನಮ್ಮ ಅಪ್ಪನ ದುಡ್ಡೆಲ್ಲ ಇಲ್ಲಿ ಅಂದರೆ ಇಲ್ಲ ಆಗಿದೆ. ಈ ವಿದ್ಯಾನ ಬೈಂಡ್ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ ಮಾತ್ರ. ಇವಾಗ ಅವಾಗೆಲ್ಲ ನಾವು ಸೆಕೆಂಡ್ PUC ಈ ಥರ ಎಲ್ಲ ಬುಕ್ಸ್ಗಳು ಮಾಡ್ತಿದ್ವಿ. ಚೆನ್ನಾಗಿದೆ. ಕವನಗಳು ಬರೆಯೋದು, ಮತ್ತು ಸಾಂಗ್ಸ್ ಬರೆಯೋದು, ಈ ಥರ ಎಲ್ಲ ಮಾಡ್ತಿದ್ವಿ. ಕತೆಗಳು ಬರೆಯೋದು. ಇದು ರೋಮಿಯೋ ಜೂಲಿಯಟ್ ಪೋಯಮ್ ಅನಿಸುತ್ತೆ. ಒಂಥರ ಚೆನ್ನಾಗಿದೆ ಇವಾಗ ಇದನ್ನೆಲ್ಲ ನೋಡೋದಕ್ಕೆ. ಈಗ ಅದು ಒಂದು ಪಿಕ್ ಅನಿಸಿದೆ ಅನಿಸುತ್ತೆ, ಕಿತ್ತಾಕ್ಬಿಟ್ಟಿದ್ದೀನಿ. ಇದು ನನ್ನ ತಮ್ಮಂದು. ನನ್ನ ಅದು ಸವಾಸಕ್ಕೆ ಹೋಗೋಣ, ನನಗೆ ಸೈನ್ಸ್ಗೆ ಹಾಗೆ ಬರಲ್ಲ. ಲಿಟ್ರಲಿ ಇದೆಲ್ಲ ಒಂಥರ ಖುಷಿ ಅನಿಸುತ್ತೆ. ನಾನು ನೋಟ್ಸ್ ಬರೋಕ್ಕಿಂತ ಹೆಚ್ಚಾಗಿ ಬರೀ ಇದನ್ನೇ ಬರ್ತಿದ್ದೀನಿ. ಇದನ್ನೆಲ್ಲ ಇವಾಗ ಒಂದೊಂದು ವೀಡಿಯೋ ಮಾಡಿ ಹಾಕೋದು ಚೆನ್ನಾಗಿರುತ್ತೆ. ಮಾಡ್ತೀನಿ ನಾನು ತೋರಿಸ್ಬಿಡ್ಬೋದು ಸಡನ್ನಾಗಿ ಅಷ್ಟೇ ಅನಿಸುತ್ತೆ. ಇನ್ನು ಇದೆಲ್ಲ ಬರೆದಿರೋ ಬುಕ್ಸು, ಅದು ಟೆಕ್ಸ್ಟ್ ಬುಕ್ಸ್ಗಳು, PUC ಇದು ಮತ್ತು SSLC ಇದು ಅದೆಲ್ಲ. ನನಗೆ ಒಂದು 2 ಸೆಕೆಂಡ್ ಶಾಕ್ ಆಗೋಯ್ತು. ಇಷ್ಟು ಪಾರ್ಟಿ ಕಲೆಕ್ಷನ್ ಇಟ್ಟವಂದಲ್ಲ ನನ್ನ ತಮ್ಮ. ಒಂದು ಬುಕ್ಕನ್ನು ಹಾಳು ಮಾಡಬಿಡಲ್ಲ ಮಾರ್ಯ, ಅಷ್ಟು ಬುಕ್ಸ್ ಇಟ್ಟಿದ್ದಾನೆ. ದೇವರೇ ಭಗವಂತ. ಇದೆಲ್ಲ ಡೈರಿ ಅನಿಸುತ್ತೆ. ಇದು ಕೂಡ ಡೈರಿ. ಡೈರಿ ಇದು ನೋಡಿ ಡಿಕ್ಸ್ನರಿ. ಆವಾಗಿದೊಂದು ಇದ್ಬಿಟ್ರೆ ಏನೋ ಒಂಥರ ನಮ್ಮ ಹತ್ರ ಏನೋ ಒಂದು ಇದೆ ಅನ್ನೋ ಥರ ಅನ್ನಿಸ್ತಿತ್ತು. ಡಿಕ್ಸ್ನರಿ SSLC ತಗೊಂಡಿದ್ದು ನಾನು. ತೇಜಸ್ವಿನಿ, ರೋಜಾ, CD, ಚಂದನ್ಗೌಡ. ನಾನು ತಗೊಂಡಿದ್ದು ನನ್ನ ತಮ್ಮಂಗೂ ಆಯಿತು, ಎಲ್ಲರಿಗೂ ಆಯಿತು. ಆವಾಗಿದೊಂದು ಡಿಕ್ಸ್ನರಿ ತೊಗೊಳೋದಕ್ಕೆ ಎಷ್ಟೆಲ್ಲ ಪಾರ್ಟ್ ಪಡ್ಕೊಂಡು ಕೆಲವೊಂದು ಇಂಗ್ಲೀಷಲ್ಲಿ ವರ್ಡ್ಸೇ ಗೊತ್ತಾಗ್ತಿರಲಿಲ್ಲ. ಈ ಡಿಕ್ಸ್ನರಿ ತೊಗೊಂಡಾಗ ಅದ್ರಲ್ಲಿ ನಮಗೆ ಸರ್ಗಳು ಹೇಳೋರು, ಅದ್ರದ್ದು ಮೀನಿಂಗ್ ತಿಳ್ಕೊಂಡು ಬನ್ನಿ ಇಂಥದ್ರದ್ದು ಅಂತ ಹೇಳ್ಬಿಟ್ಟು. ಆವಾಗ ನಾವೆಲ್ಲ ವರ್ಡ್ನ ಹುಡ್ಕೋದು, ಅದ್ರ ಮೀನಿಂಗ್ ನಾವು ಹೇಳೋದು. ಆ ಥರ ಮಾಡ್ತಿದ್ವಿ. 10th B ಸೆಕ್ಷನ್ ನಾನು. ಒಂದು ಬಂದು ಶಾರದಾ ಅಟ್ಲಾಸ್ ಅಂತ. ಅವಾಗೆಲ್ಲ ನಾವು 7th ಹೈಸ್ಕೂಲಲ್ಲೆಲ್ಲ ಇದನ್ನೆಲ್ಲ ತಗೊಳ್ಳಿ ಅಂತ ಹೇಳೋರು. ನಮ್ಮ ಭಾರತದ ಭೂಪಟ ಚಿತ್ರನಕ್ಷೆ ಎಲ್ಲ ನೋಡ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ಇದೆಲ್ಲ ತುಂಬ ಹಾಳಾಗ್ಬಿಟ್ಟಿದೆ. ಇದು ನಮ್ಮ ಅಕ್ಕ SSLC ಇರುವಾಗ ತೊಗೊಂಡಿದ್ದು 2012 ಅನಿಸುತ್ತೆ. ಹಾಗಾಗಿ ಇದೆಲ್ಲ ನಾವು 3 ಜನನೂ ಯೂಸ್ ಮಾಡಿದ್ದೀವಿ ಇದನ್ನು. ಹಾಗಾಗಿ ಹಿಂಗೆಲ್ಲ ಆಗೋಗ್ಬಿಟ್ಟೈತೆ. ನೀವು ಓಪನ್ ಆಗ್ತಿಲ್ವಲ್ಲ, ಯಾವ ಕಡೆಯಿಂದ ಓಪನ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೀಗೆ ಪ್ರತಿಯೊಂದು ಜಿಲ್ಲೆಗಳು ಎಲ್ಲ ಇದೆ ಇದರಲ್ಲಿ. ಇನ್ನೊಂಥರ ಈ ಥರ ಎಲ್ಲ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ, ಎಕ್ಸೈಟ್ಮೆಂಟ್ ಅನಿಸುತ್ತೆ. ನೋಡಿ ಇಲ್ಲಿ ಫ್ರೀಡಮ್ ಫೈಟರ್ಸ್ ಫೋಟೋದೆಲ್ಲ ಅದರಲ್ಲೇ ಮರ್ಚಿಟ್ಬಿಡ್ತೀವಿ ನಾವು. ಇವಾಗ ಅನ್ಸುತ್ತಾ ಅಯ್ಯೋ ಇದೆಲ್ಲ ನಾವು ನಿಜವಾಗ್ಲೂ ಬರ್ದಿದ್ದೀವಾ ಅಂತ ಅನಿಸುತ್ತೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾರಿಗೆಲ್ಲ ಇದು ಈ ಥರ ಶಾರದಾ ಅಟ್ಲಾಸಲ್ಲಿ ಓದಿದ್ದೀರಾ, ಶಾರದಾ ಅಟ್ಲಾಸಲ್ಲಿ ಈ ಥರ ಮಾರ್ಕ್ ಮಾಡ್ಕೋತಿದ್ರಿ ಸರ್ಗಳು ಹೇಳಿದಾಗ ಕಮೆಂಟ್ ಮಾಡಿ. ನೀವು ಓದ್ತಿಲ್ಲ, ಎಷ್ಟು ದುಡ್ಡು ಖರ್ಚು ಮಾಡ್ಸೋ ನಿಮ್ಮ ಮಗ ಬುಕ್ಗೆ? ಸಾಮಾನ್ಯವಾಗಿ 35,000 ಇಷ್ಟಕ್ಕೆಲ್ಲ ಮಗನ ಬುಕ್ಕು ಅಂತ ನೀಟಾಗಿ ಜೋಡಿಸ್ತಾ ಇದ್ದೀರಾ? ಅಲ್ಲ ದುಡ್ಡು ಈಗೇನು ದುಡ್ಡು ವಾಪಸ್ ಬರ್ತದೆ ಬುಕ್ ಇದ್ಬಿಟ್ರೆ? ಎಂತೆಂತ ಟೈಮ್ ಬೇಕಾಯ್ತ ಗೊತ್ತಾ? ನನಗೆ ಏನು ಖರ್ಚು ಮಾಡಿದ್ದೀನಿ ಅಂದ್ರೆ ಭಾಳ ತೋರಿಸ್ತೀನಿ ಅಂತೀನಿ. ಒಟ್ಟಿನಲ್ಲಿ ಸ್ಲ್ಯಾಬ್ ಕಟ್ಸಿದ್ಕೂ ಸಾರ್ಥಕ ಆಯಿತು ಬುಕ್ ಮಾಡಿಕೊಳ್ಳೋಕ್ಕೆ. ಪಾತ್ರೆ ಬಗ್ಗೆ ಕಟ್ಸಿದ್ದು ನನಗೋಸ್ಕರ ಏನು ಮಾಡಿದಿರಿ ಅಂದರೆ ಬುಕ್ಕಲ್ಲಿ ತೋರಿಸ್ತೀನಿ. ದೊಡ್ಡದೊಂದು ಆಸ್ತಿ 1 ಎಕರೆ ಹಿಡ್ದಿಟ್ಟಿದ್ದೀನಿ ಬಾ ಅಂತ ತೋರಿಸ್ತೀನಿ. ಯಾರು ಕೇಳ್ತೀವಿ? ಬಾಯಿಲಿ ಇರ್ತೀವಿ, ಸೀದಾ ತೋರಿಸ್ತೀನಿ. ಅವನಿಗೆ ಇರ್ತೀಗಲ್ಲ, ಇದಕ್ಕಿಂತ ಮಾಡಕ್ಕೆ ನಮ್ಗೆ ಹಾಕಲ್ಲ. ಇಷ್ಟು ಮಾಡಿದ್ದೀವಿ, ಇದ್ರೆ ಇರಿ, ಇಲ್ಲಿದ್ರೆ ಹೋಗಿದ್ದೀರಿ ಹೋಯ್ತೀರಿ ಮಕ್ಕಳ. ಥ್ಯಾಂಕ್ಸ್ ಫಾರ್ ವಾಚಿಂಗ್.